ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಜಾಸ್ತಿಯಾಗಿದೆ. ಮಧ್ಯರಾತ್ರಿ ಕಂಡವರ ಮೇಲೆ ದೊಣ್ಣೆ ಬೀಸಿದ್ದಲ್ಲದೆ ಕೆಎಸ್ಆರ್ಟಿಸಿ ಬಸ್, ಕಾರು, ಆಟೋಗಳ ಗ್ಲಾಸ್ ಅನ್ನ ಪೀಸ್ ಮಾಡಿದ್ದಾರೆ. ಇನ್ನು 5 ಪುಂಡರ ಗ್ಯಾಂಗ್ನಲ್ಲಿದ್ದಂತಹ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ನಿಲ್ಲದ ಪುಂಡರ ಹಾವಳಿ, ಕುಡಿದ ನಶೆಯಲ್ಲಿ ಮಧ್ಯರಾತ್ರಿ ದಾಂಧಲೆ, ಸರ್ಕಾರಿ ಬಸ್, ಕಾರು, ಆಟೋ ಗ್ಲಾಸ್ ಜಖಂ, ಪುಂಡಾಟ ಮೆರೆದ ಇಬ್ಬರು ಪೊಲೀಸರ ವಶಕ್ಕೆ. ಬೆಂಗಳೂರಿನಲ್ಲಿ ಮತ್ತೆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಮಧ್ಯರಾತ್ರಿ ಕುಡಿದ ನಶೆಯಲ್ಲಿ ಮೆಜೆಸ್ಟಿಕ್ನ ಶಾಂತಲಾ ಸಿಗ್ನಲ್ ಬಳಿ 5 ಯುವಕರ ಗ್ಯಾಂಗ್ ಪುಂಡಾಟ ಮೆರೆದಿದೆ. ಬಸ್, ಕಾರು, ಆಟೋಗಳ ಗ್ಲಾಸ್ಗಳನ್ನ ಒಡೆದು ಅಟ್ಟಹಾಸ ಮೆರೆದಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ 2 ಕೆಎಸ್ಆರ್ಟಿಸಿ ಬಸ್ಗಳನ್ನ ಅಡ್ಡಗಟ್ಟಿ ವಿಂಡ್ ಗ್ಲಾಸ್ ಹಾಗೂ ಹಿಂಬದಿಯ ಗ್ಲಾಸ್ ಅನ್ನ ರಾಡ್ ದೊಣ್ಣೆಗಳಿಂದ ಪೀಸ್ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗಳಿಗೆ ಜೊತೆಗೆ ಕಾರುಗಳ ಗ್ಲಾಸ್ಗಳನ್ನ ಹೊಡೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಸದ್ಯ ಮೆಜೆಸ್ಟಿಕ್ನ ಶಾಂತಲಾ ಸಿಲ್ಕ್ಸ್ ಈ ರಸ್ತೆಯಲ್ಲಿದ್ದೇನೆ. ಇದು ಮೈಸೂರು ವಿಭಾಗಕ್ಕೆ ಸೇರಿರುವಂತಹ ಕೆಎಸ್ಆರ್ಟಿಸಿ ಬಸ್ಸು. ಎಲ್ಲ ಗ್ಲಾಸ್ಗಳನ್ನು ಕಂಪ್ಲೀಟ್ ಆಗಿ ಪೀಸ್ ಮಾಡಲಾಗಿದೆ. ಸೊ 1 ಗಂಟೆಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಕರನ್ನ ಕರ್ಕೊಂಡು ಬರಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ 5 ಜನರ ಗುಂಪೊಂದು ಆಟೋದಲ್ಲಿ ಬಂದು ದಾಂಧಲೆಯನ್ನ ನಡೆಸಿದ್ದಾರೆ. ಗ್ಲಾಸ್ಗಳನ್ನು ರಾಡ್ಗಳಿಂದ ಜೊತೆಗೆ ದೊಣ್ಣೆಗಳಿಂದ ಕಂಡಲ್ಲಿ ಗ್ಲಾಸ್ಗಳನ್ನು ಹೊಡೆದು ವಿಕೃತಿಯನ್ನ ಮೆರೆದಿದ್ದಾರೆ. ಗಮನಿಸ್ತಾ ಇದ್ರಿ, ಈ ಒಂದು ಮುಂಭಾಗದಿಂದ ಕಂಪ್ಲೀಟ್ ಆಗಿ ಹಿಂದಿನದವರೆಗೂ ಕೂಡ ಕಂಪ್ಲೀಟ್ ಗ್ಲಾಸ್ಗಳನ್ನ ಹೊಡೆದಿದ್ದಾರೆ. ಎಸ್, ಮಧ್ಯರಾತ್ರಿ 1:30 ಸುಮಾರಿಗೆ ಈ ಘಟನೆ ನಡೆದಿದ್ದು, ರಸ್ತೆಯಲ್ಲಿ ಹೋಗ್ತಿದ್ದ ಬೈಕ್, ಆಟೋ ಚಾಲಕರಿಗೂ ರಾಡ್ ದೊಣ್ಣೆಗಳಿಂದ ಹೆದರಿಸಿದ್ದಾರೆ. 5 ಗುಂಪಿನಲ್ಲಿ ಇಮ್ರಾನ್, ಆರಿಫ್ ಇಬ್ಬರನ್ನ ಕಾಟನ್ ಪೇಟೆ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನುಳಿದ 3 ಶೋಧ ನಡೆಸಿದ್ದಾರೆ. ಘಟನೆಯಿಂದ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದು, ಪ್ರಶ್ನೆ ಮಾಡಿದ ಚಾಲಕ, ಕಂಡಕ್ಟರ್ಗೂ ಕಿಡಿಗೇಡಿಗಳು ಬೆದರಿಕೆ ಹಾಕಿ ಹಲ್ಲೆಗೆ ಮುಂದಾಗಿದ್ದಾರೆ. ನಾವು ಆ ಕಡೆಯಿಂದ ಬರುವಾಗ ಸಿಗ್ನಲ್ ಇತ್ತು, ಸಿಗ್ನಲ್ ಇದೆ, ಸ್ಟಾಪ್ ಮಾಡಿದ್ವಿ ಗಾಡಿ. ಅವರು ಏಕಾಏಕಿ ಬಂದು ಅಡ್ಡ ಹಾಕ್ಕೊಂಡು ದೊಣ್ಣೆಲಿಂದ ಗ್ಲಾಸ್ ಎಲ್ಲ ಒಡೆದು ಹಾಕಿದ್ರು. ನಾವು ಆ ಭಯಕ್ಕೆ ಏನು ಮಾಡಿದ್ವಿ, ಬೇಗ ಮೂವ್ ಮಾಡಿದೆ ಗಾಡಿ. ಅವ್ನು ಜನ ಇಳಿತಾ ಇದ್ರು, ಅವ್ರು ಸ್ಲೋ ಮಾಡಿದರು. ಆ ಥರ ಎಲ್ಲ ಗ್ಲಾಸು ಹೊಡೆದು ಹಾಕಿದ್ರು. ಇನ್ನು ವಶಕ್ಕೆ ಪಡ್ಕೊಂಡಂತಹ ಇಬ್ರು ನಶೆಯಲ್ಲಿಯೇ ಇದ್ರು. 2 ಆಟೋಗಳಲ್ಲಿ ಬಂದು ದಾಂಧಲೆ ನಡೆಸಿದ್ರು. ಈ 2 ಆಟೋಗಳು ಹಾಗೂ ಆಟೋದಲ್ಲಿದ್ದಂತಹ ಚಾಕು, ಇತರೆ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ರಾಜಧಾನಿಯಲ್ಲಿ ನಿರ್ಭೀತಿಯಿಂದ ಓಡಾಡೋಕ್ಕೂ ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಕಾಶ್ ಡಿ, ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.